ಹಲೋ ಎವ್ರಿವನ್, ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತಿನ ವ್ಲಾಗ್ ಏನು ಗೊತ್ತಾ, ನನಗೆ ಫಸ್ಟ್ ಟೈಮ್ ಒಂದು ಬ್ರೈಡಲ್ ಮೇಕಪ್ ಆರ್ಡರ್ ಸಿಕ್ಕಿದ್ದು. ಅದು ಕೂಡ ನಾನು ಗಾಯತ್ರಿ ಮದುವೆಗೆ ಮಾಡಿದ ಸಿಂಪಲ್ ಮೇಕಪ್ಪನ್ನು ನೋಡಿಬಿಟ್ಟು ಅವಳ ಫ್ರೆಂಡ್ ಒಬ್ಬಳು ನನಗೂ ಇದೇ ಥರ ಮೇಕಪ್ ಬೇಕು, ಜಸ್ಟ್ ಅವಳ ಹತ್ರ ಕೇಳು ಮಾಡ್ತೀಯಾ ಅಂತ ಹೇಳ್ಕೊಂಡು ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಅದಾದ ನಂತರ ನನ್ನ ಎಕ್ಸಾಮ್ಸ್ ಶೆಡ್ಯೂಲ್ಸ್ ಎಲ್ಲ ಹೇಗಿದೆ ಅಂತ ನೋಡಿಬಿಟ್ಟು ನಾನು ಕೂಡ 1 ವೀಕ್ ಬ್ಯಾಕಲ್ಲಿ ಸರಿ ಓಕೆ ಮಾಡ್ತೀನಿ ಅಂತ ಹೇಳಿ ಎಗ್ರಿ ಆದೆ. ಹಾಗಾಗಿ ಮದುವೆದು ಮುಂಚಿನ ದಿನ ಮನೆಗೆ ಬಂದು ಎಲ್ಲ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ 6:30 ಟ್ರೈನಿಗೆ ನಾನು ಕುಮಟಾ ಹೊರಟೆ. ಜಸ್ಟ್ ಹಾಫ್ ಆನ್ ಅವರಲ್ಲಿ ನಾನು ಕುಮಟಾ ರೀಚ್ ಆಗಿದ್ದೆ. ಅಲ್ಲಿಂದ ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ನಾನು ಮೇಕಪ್ ಸ್ಟಾರ್ಟ್ ಮಾಡುವಾಗ 8 o'clock ಆಗಿತ್ತು. ಅದಕ್ಕೂ ಮುಂಚೆನೇ ನಾನು ಬ್ರೈಡ್ ಜೊತೆ ಮಾತಾಡಿ ಯಾವ ಥರ ಮೇಕಪ್ ಬೇಕು ಹಾಗೆ ಯಾವ ಥರ ರೆಡಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ. ಹಾಗೆಯೇ ಅವರು ಅದಾದ ನಂತರ ಒಂದು ಪ್ರೈಸ್ ಸೆಟ್ ಮಾಡಿದ್ರು. ಅವರು ಜಡೆ, ಸಾರಿ ವೇರ್ ಹಾಗೆ ಮೇಕಪ್ಗೆ ಸೇರಿ 4000 ರಿಕ್ವೆಸ್ಟ್ ಮಾಡಿದ್ರು. ನಾನು ಗಾಯತ್ರಿ ಜೊತೆ ಅವ್ರ ಫ್ಯಾಮಿಲಿ ಸಿಚುವೇಶನ್ ಕೇಳಿ 4000ಗೆ ಓಕೆ ಅಂತ ಹೇಳಿದೆ. ಇದು ನನಗೆ ಹ್ಯೂಜ್ ಅಮೌಂಟ್ ಆಗಿತ್ತು. ಔಟ್ ಸೈಡೆಲ್ಲ ನಾವು ರೂಮ್ ಮಾಡ್ಕೊಂಡಿರ್ತೀವಿ ಅನ್ನುವಾಗ 1 ಮಂತ್ ರೆಂಟ್ ಆಗುತ್ತೆ ಅನ್ನೋ ಖುಷಿ ಇತ್ತು ನನಗೆ. ಒಬ್ಬಳೇ ನಾನು ಹೋಗಿರೋದ್ರಿಂದ ನನಗೆ ಯಾವುದೇ ರೀತಿ ವಿಡಿಯೋ ಎಲ್ಲ ತೊಗೊಳಕ್ಕಾಗಿಲ್ಲ. ಜಸ್ಟ್ ತುಂಬಾ ಬ್ಯುಸಿ ಇದ್ದೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು. ಅರೌಂಡ್ 10-10:30 ಅನ್ನುವಾಗ ಮೇಕಪ್ ಎಲ್ಲ ಮುಗಿದಿತ್ತು. ಬಟ್ ಅಲ್ಲಿ ನಮ್ಮ ಕಡೆ ಅನ್ನುವಾಗ ತುಂಬಾ ಶಾಸ್ತ್ರ ಇರುತ್ತೆ. ಸೊ ಆ ಮೇಕಪ್ ಮೇಲೆ ಕುಂಕುಮ ಎಲ್ಲ ಹಾಕಿಬಿಟ್ಟು ಹಾಳು ಮಾಡಿಬಿಟ್ಟಿದ್ರು. ಅದಾದ ನಂತರ ಡೈರೆಕ್ಟ್ ಹಾಲಿಗೆ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಂತೂ ಅವಳು ತುಂಬಾ ಟಯರ್ಡಾಗಿ ಫುಲ್ ಮೇಕಪ್ ಎಲ್ಲ ಹೋಗ್ಬಿಟ್ಟಿತ್ತು. ಮತ್ತು ನಾನಲ್ಲಿ ಅವಳಿಗೆ ಮೇಕಪ್ ಎಲ್ಲ ಮಾಡಿಬಿಟ್ಟು ಸಿಂಪಲ್ಲಾಗಿ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ಅಷ್ಟೇ. ನನಗೆ ಜಡೆ ಫಿಕ್ಸ್ ಮಾಡೋದೇ ತುಂಬಾ ಕಷ್ಟ ಆಗಿತ್ತು. ಬಟ್ ಅವ್ರ ಕಸಿನ್ಸ್ ಎಲ್ಲ ಇರೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಯಾವುದು ವಿಡಿಯೋ ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಬಟ್ ಅವ್ರ ಫ್ಯಾಮಿಲಿಗಂತೂ ಮೇಕಪ್ ಹಾಗೆ ರೆಡಿ ಮಾಡಿದ್ದೆಲ್ಲ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಯಾರಿಗೂ ಹಣ ತೊಗೊಂಡು ಮೇಕಪ್ ಇನ್ನೂವರೆಗೂ ಮಾಡಿರಲಿಲ್ಲ. ಫ್ರೆಂಡ್ಸ್ ಆಗಿರ್ತಾರೆ, ಹೀಗೆ ಕ್ಯಾಶುವಲ್ ಆಗಿ ಮಾಡ್ತಾ ಇದ್ದೆ ಅಷ್ಟೇ. ಅದಾದ ನಂತರ ಬ್ರೈಡ್ ರೂಮಲ್ಲಿ ನಾವು ಒಬ್ಬಳೇ ಇದ್ದೆ. ಹಾಗೆಯೇ ಅವಳ ತಂಗಿ ಬಂದುಬಿಟ್ಟು ಊಟಕ್ಕಂತ ಕರ್ಕೊಂಡು ಹೋದ್ಲು. ಇದು ಕೂಡ ಫಸ್ಟ್ ಟೈಮ್ ನನ್ನಲ್ಲೇ ಇಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತ ನನಗೆ ಇವತ್ತೇ ಗೊತ್ತಾದದ್ದು. ನಾನೊಬ್ಬಳೇ ಹೋಗಿ ಊಟ ಎಲ್ಲ ಮುಗಿಸ್ಕೊ ಬಂದೆ. ನೆಕ್ಸ್ಟಲ್ಲಿ ಬ್ರೈಡು ತುಂಬಾ ಫೋರ್ಸ್ ಮಾಡ್ತಾ ಇದ್ಲು, ಒಂದು ಫೋಟೋಗಾದರೂ ಬನ್ನಿ ಅಂತ. ಸೊ ಸ್ಟೇಜಿಗೆ ಹೋಗಿ ಒಂದು ಫೋಟೋ ತೊಗೊಂಡು ಅದಾದ ನಂತರ ಅವ್ರ ತಮ್ಮನ ಜೊತೆ ನಾನು ಬಸ್ ಸ್ಟಾಪ್ ಬಿಡ್ಲಿಕ್ಕೆ ಹೇಳಿದೆ. ಅರೌಂಡ್ 2 o'clock ಅನ್ನುವಾಗ ನಾನು ಮನೆಗೆ ಹೊರಟೆ. ಹಾಗೆಯೇ ನನಗೆ ಇವತ್ತೇ ಉಡುಪಿ ರಿಟರ್ನ್ ಆಗಬೇಕಿತ್ತು. ಬಟ್ ಮಾರ್ನಿಂಗ್ ಬೇಗ ಎದ್ದದ್ದು, ಮೇಕಪ್ ಮಾಡುವಾಗ ಇದು ಸ್ಟ್ರೆಸ್ ಮತ್ತು ಈ ಬಿಸಿಲಿಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ. ಹಾಗಾಗಿ ಮನೆಗೆ ಹೋಗಿದ ತಕ್ಷಣ ಮಲ್ಕೊಬಿಟ್ಟೆ. ನನಗೆ 3:30 ಟ್ರೈನ್ ಮಿಸ್ ಆಯಿತು. ಅದಾದ ನಂತರ ಈವ್ನಿಂಗ್ 6:30ಗೆ ಬ್ಯಾಂಗ್ಳೂರ್ ಟ್ರೈನ್ ಇತ್ತು. ಆ ಟ್ರೈನಿಗೆ ನಾನು ಉಡುಪಿಗೆ ಹೊರಟೆ. ಸೊ ನಾನು ಉಡುಪಿ ರೀಚ್ ಆಗುವಾಗ 9:15 ಆಗಿತ್ತು. ಹಾಗಾಗಿ ನಾನು ವಿನಾಯಕ್ನಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಹೇಳಿದ್ದೆ. ಸೊ ಅವ್ನು ಬಂದಿದ್ದ. ಗೈಸ್, ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಪಕ್ಕದ ಮನೆ ಹಂದಿ ಮರಿ ಬಂದಿದೆ. ಗೈಸ್, ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಹಾಗೆಯೇ ಈ ಒಂದು ಸಿಂಪಲ್ ಮೇಕಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.